ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಹತ್ತಿರವಾಗುತ್ತಿದ್ದಂತೆ ಚಿತ್ರದ ಬಗ್ಗೆ ಹೈಪ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಟೀಸರ್, ಪೋಸ್ಟರ್, ಯಶ್ ಅವರ ಮಾಸ್ ಲುಕ್ ಎಲ್ಲವೂ ಸೇರಿ ಅಭಿಮಾನಿಗಳಲ್ಲಿ ಕಿಚ್ಚು ಹಚ್ಚಿದೆ. ಆದರೆ ಈಗ ಸಖತ್ ಚರ್ಚೆಗೆ ಕಾರಣವಾಗಿರೋದು ಒಂದೇ ವಿಷಯ: ಚಿತ್ರದ ರನ್ ಟೈಮ್. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ರೀತಿಯ ಮಾತುಗಳು ಹರಿದಾಡ್ತಿವೆ. ಒಂದು ಕಡೆ ಟಾಕ್ಸಿಕ್ ಸುಮಾರು 3 ಗಂಟೆ 15 ನಿಮಿಷ ಇರಬಹುದು ಎಂದು ಎಎಂಸಿ ಥಿಯೇಟರ್ಸ್ ವೆಬ್ಸೈಟ್ನಲ್ಲಿ ಮಾಹಿತಿ ಕಾಣಿಸಿಕೊಂಡಿದೆ ಎನ್ನುವ ಸುದ್ದಿ. ಇನ್ನೊಂದು ಕಡೆ ಸಿನಿಮಾ ಕೇವಲ 2 ಗಂಟೆ 20 ನಿಮಿಷ ಮಾತ್ರ ಇರಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಸಿನಿಮಾ ಇನ್ನು ಸೆನ್ಸಾರ್ ಆಗಿಲ್ಲವಾದ್ದರಿಂದ ಅಧಿಕೃತ ಮಾಹಿತಿ ಬಂದಿಲ್ಲ. ಆದ್ರೆ ಅಭಿಮಾನಿಗಳಲ್ಲಿ ಕುತೂಹಲಕ್ಕಿಂತ ಕಳವಳ ಜಾಸ್ತಿ. ಇತ್ತೀಚಿನ ವರ್ಷಗಳಲ್ಲಿ ಚಿತ್ರದ ರನ್ ಟೈಮ್ ಬಹಳ ದೊಡ್ಡ ಫ್ಯಾಕ್ಟರ್ ಆಗಿದೆ. ಪ್ರೇಕ್ಷಕರು ಈಗ 2 ಗಂಟೆ ಮೀರಿ ಕುಳಿತು ಸಿನಿಮಾ ನೋಡುವುದಕ್ಕೆ ಅಷ್ಟೇನೂ ರೆಡಿ ಇಲ್ಲ ಅನ್ನೋ ಅಭಿಪ್ರಾಯ ಕೆಲವರದ್ದು. ಕಥೆ ಚುರುಕಾಗಿರಬೇಕು, ಸೀನ್ಗಳು ಲ್ಯಾಗ್ ಆಗಬಾರದು, ಬೇಗ ಪಾಯಿಂಟ್ಗೆ ಬರಬೇಕು. ಇದು ಇಂದಿನ ಆಡಿಯನ್ಸ್ ಮನಸ್ಥಿತಿ. ಸ್ವಲ್ಪ ಎಡವಟ್ಟು ಆಯ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಟಾಕ್ ಶುರುವಾಗೋದು ಕ್ಷಣ ಮಾತ್ರದ ಕೆಲಸ. ಹೀಗಾಗಿ ರನ್ ಟೈಮ್ ಕಡಿಮೆ ಇರೋದೇ ಉತ್ತಮ ಅನ್ನೋ ವಾದ ಕೇಳಿ ಬರ್ತಿದೆ. ಆದರೆ ಇದಕ್ಕೆ ವಿರುದ್ಧ ಉದಾಹರಣೆಗಳು ಸಾಕಷ್ಟಿವೆ. ಉದಾಹರಣೆಗೆ ಅನಿಮಲ್ ಸಿನಿಮಾ 3 ಗಂಟೆ 21 ನಿಮಿಷ ಇತ್ತು. ಮೊದಲಿಗೆ ಇಷ್ಟು ದೊಡ್ಡ ಸಿನಿಮಾ ಯಾರ್ ನೋಡ್ತಾರೆ ಅಂತ ಕೇಳಿದ್ರು. ಆದ್ರೆ ಕತೆ ಹಿಡಿತವಾಗಿದ್ದರಿಂದ ಪ್ರೇಕ್ಷಕರು ಸಮಯ ಹೋಗೋದನ್ನೇ ಗಮನಿಸಿಲ್ಲ. ಅದೇ ರೀತಿ ಪುಷ್ಪ 2 ಸುಮಾರು 3 ಗಂಟೆ 20 ನಿಮಿಷ ರನ್ ಟೈಮ್ ಇದ್ದರೂ ಬಾಕ್ಸ್ ಆಫೀಸ್ ನ ಶೇಕ್ ಮಾಡಿತ್ತು. ಕನ್ನಡದಲ್ಲೂ ದುರಂದರ್ ಸಿನಿಮಾ 3 ಗಂಟೆ 34 ನಿಮಿಷ ಇತ್ತು. ಇಷ್ಟು ದೊಡ್ಡ ಅವಧಿ ಇದ್ದರೂ ಸ್ಪೈ ಥ್ರಿಲ್ಲರ್ ಆಗಿದ್ದರಿಂದ ಪ್ರೇಕ್ಷಕರನ್ನ ಹಿಡಿದುಕೊಂಡು ಹೋಗಿತ್ತು. ಕೆಲವರು ಹೇಳುವ ಪ್ರಕಾರ ಆ ಸಿನಿಮಾದ ಹೆಚ್ಚಿನ ರನ್ ಟೈಮ್ ಅದರ ಪ್ಲಸ್ ಪಾಯಿಂಟ್ ಆಯ್ತು. ಯಾಕಂದ್ರೆ ಕಥೆಯ ಪ್ರತಿಯೊಂದು ಟ್ವಿಸ್ಟ್, ಬ್ಯಾಕ್ ಸ್ಟೋರಿ, ಪಾತ್ರಗಳ ಬಿಲ್ಡಪ್ ಎಲ್ಲದಕ್ಕೂ ಸಮಯ ಸಿಕ್ಕಿತ್ತು. ಹೀಗಾಗಿ ಕ್ಲೈಮ್ಯಾಕ್ಸ್ಗೆ ಬಂದಾಗ ಇಮೋಷನ್ ಹಾಗೂ ಥ್ರಿಲ್ ಎರಡು ಪೀಕ್ಗೆ ತಲುಪಿದವು. ಇದೀಗ ಟಾಕ್ಸಿಕ್ ವಿಚಾರಕ್ಕೆ ಬರೋಣ. ಇದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತಯಾರಾಗ್ತಿರೋ ಗ್ಯಾಂಗ್ಸ್ಟರ್ ಕಥೆ. ದೊಡ್ಡ ತಾರಾಗಣ: ನಯನ್ತಾರಾ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ಬಸಂತ್ ಹಾಗೂ ಭಾರೀ ತಾಂತ್ರಿಕ ಬಳಗ. ರವಿ ಬಸೂರು ಸೇರಿದಂತೆ 5 ಸಂಗೀತ ನಿರ್ದೇಶಕರು ಕೆಲಸ ಮಾಡ್ತಿದ್ದಾರೆ. ರಾಜೀವ್ ರವಿ ಕ್ಯಾಮ್ರಾ ಹಿಡಿದಿದ್ದಾರೆ. ಇಷ್ಟು ದೊಡ್ಡ ಸೆಟಪ್ ಇದ್ದಾಗ ಸಿನಿಮಾ ಕೇವಲ 2 ಗಂಟೆ 20 ನಿಮಿಷ ಅಂದ್ರೆ ಸಾಕಾಗುತ್ತಾ ಅನ್ನೋ ಪ್ರಶ್ನೆ ಸಹಜ. ಬಹುಪಾತ್ರಗಳು, ಮಲ್ಟಿಲೇಯರ್ ಕತೆ, ಆಕ್ಷನ್, ಇಮೋಷನ್ ಎಲ್ಲವೂ ಇದ್ದರೆ ಕಥೆ ಚುಕ್ಕಾಣಿ ತಪ್ಪೋ ಸಾಧ್ಯತೆಯೂ ಇರುತ್ತೆ. ಅತಿಯಾಗಿ ಕತ್ತರಿಸಿದ ಎಡಿಟಿಂಗ್ ಕಥೆಯ ಆತ್ಮವನ್ನೇ ಕಡಿದು ಬಿಡಬಹುದು. ಮತ್ತೊಂದೆಡೆ ಸಿನಿಮಾ ನಿಜವಾಗಿಯೂ 3 ಗಂಟೆ ಮೀರಿದ್ರೆ ಅದು ಕೂಡ ರಿಸ್ಕ್. ಕಥೆ ಟೈಟ್ ಆಗಿರಬೇಕು, ಒಂದೇ ಸೀನ್ ಕೂಡ ಲ್ಯಾಗ್ ಆಗಬಾರದು, ಇಲ್ಲ ಅಂದ್ರೆ ಎಡಿಟಿಂಗ್ ಕಮ್ಮಿ ಮಾಡಲಿಲ್ಲ ಅನ್ನೋ ಟೀಕೆ ಬರೋದು ಖಚಿತ. ದೊಡ್ಡ ಸಿನಿಮಾಗಳಲ್ಲಿ ಶೂಟ್ ಮಾಡಿದ ಪ್ರತಿಯೊಂದು ದೃಶ್ಯವೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಎಲ್ಲವನ್ನ ಸೇರಿಸಿದ್ರೆ ಕಥೆ ಉದ್ದವಾಗಬಹುದು. ಅಲ್ಲಿ ಎಡಿಟಿಂಗ್ ಸೆನ್ಸ್ ಮುಖ್ಯ. ಸರಿಯಾದ ಜಾಗದಲ್ಲಿ ಕತ್ತರಿಸಿದ್ರೆ ಸಿನಿಮಾ ಕ್ರಿಸ್ಪ್ ಆಗುತ್ತೆ. ತಪ್ಪಾದ್ರೆ ರನ್ ಟೈಮ್ ಪರಿಣಾಮ ಬಾಕ್ಸ್ ಆಫೀಸ್ ನ ಮೇಲೂ ಬೀಳಬಹುದು. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಟಾಕ್ಸಿಕ್ 2 ಭಾಗಗಳಲ್ಲಿ ಬರಬಹುದಾ ಅನ್ನೋ ಮಾತು. ಯಶ್ ಅವರ ಕೆಜಿಎಫ್ ಚಾಪ್ಟರ್ 1 ಮತ್ತು ಕೆಜಿಎಫ್ ಚಾಪ್ಟರ್ 2 ಭರ್ಜರಿ ಸಕ್ಸಸ್ ಕಂಡ ನಂತರ ಸೀಕ್ವೆಲ್ ಮಾದರಿ ಅವರಿಗೆ ಹೊಸದೇನಲ್ಲ. ಈಗಾಗಲೇ ಕೆಜಿಎಫ್ ಚಾಪ್ಟರ್ 3 ಘೋಷಣೆಯಾಗಿದೆ. ಆ ಅನುಭವದಿಂದ ಟಾಕ್ಸಿಕ್ ಕೂಡ 2 ಭಾಗಗಳಲ್ಲಿ ಬರಬಹುದು ಅನ್ನುವ ಲೆಕ್ಕಾಚಾರ ಅಭಿಮಾನಿಗಳಲ್ಲಿದೆ. ಒಂದು ವೇಳೆ ರನ್ ಟೈಮ್ ಕಡಿಮೆ ಇರೋದಕ್ಕೆ ಕಾರಣ ಕಥೆಯನ್ನ 2 ಭಾಗಗಳಾಗಿ ಪ್ಲಾನ್ ಮಾಡಿರುವುದೇ ಆಗಿರಬಹುದಾ ಅನ್ನೋ ಅನುಮಾನವೂ ಕೇಳಿ ಬರ್ತಿದೆ. ಆದರೆ ಇದಕ್ಕೆ ಚಿತ್ರತಂಡದಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಒಟ್ಟಾರೆ ನೋಡಿದ್ರೆ ರನ್ ಟೈಮ್ ಅನ್ನೋದು ಈಗ ಸಿನಿಮಾಗೆ ದೊಡ್ಡ ಫ್ಯಾಕ್ಟರ್. ಆದರೆ ಅದು ಒಬ್ಬಂಟಿ ನಿರ್ಣಾಯಕ ಅಲ್ಲ. ಕತೆ ಹಿಡಿತವಾಗಿದ್ರೆ 3 ಗಂಟೆಗೂ ಮೀರಿದ್ರೂ ಜನ ನೋಡ್ತಾರೆ. ಕತೆ ಬೋರಾಯ್ತು ಅಂದ್ರೆ 2 ಗಂಟೆ ಕೂಡ ಕಷ್ಟ. ದುರಂದರ್ ಉದಾಹರಣೆ ಹೇಳೋದಾದ್ರೆ ಅದರ ಧೈರ್ಯವೇ ಪಾತ್ರಗಳಿಗೆ ಆಳ ಕೊಟ್ಟಿತು, ಕತೆ ಚೆನ್ನಾಗಿ ಕಟ್ಟಿಕೊಡಲು ಅವಕಾಶ ನೀಡಿತ್ತು. ಹೀಗಾಗಿ ರನ್ ಟೈಮ್ ನೆಗೆಟಿವ್ ಆಗಲಿಲ್ಲ. ಅದೇ ಲಾಜಿಕ್ ಟಾಕ್ಸಿಕ್ಗೂ ಅನ್ವಯಿಸಬಹುದು. ಸಿನಿಮಾ ಎಷ್ಟು ಅವಧಿಯದ್ದು ಅನ್ನೋದಕ್ಕಿಂತ ಅದರೊಳಗಿನ ಕಂಟೆಂಟ್ ಎಷ್ಟು ಪವರ್ಫುಲ್ ಅನ್ನೋದೇ ಮುಖ್ಯ. ಇದೀಗ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಸಿನಿಮಾ ರಿಲೀಸ್ ಆದ್ಮೇಲೆ ಮಾತ್ರ.
ರನ್ ಟೈಮ್ 2 ಗಂಟೆ 20 ನಿಮಿಷ ಇರಲಿ ಅಥವಾ 3 ಗಂಟೆ 15 ನಿಮಿಷ ಇರಲಿ. ಕಥೆ, ಪ್ರೆಸೆಂಟೇಷನ್, ಇಮೋಷನ್ ಮತ್ತು ಮಾಸ್ ಎಲಿಮೆಂಟ್ಸ್ ವರ್ಕ್ ಆದ್ರೆ ಮಾತ್ರ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಗೆಲ್ಲುತ್ತೆ. ಟಾಕ್ಸಿಕ್ ಒಂದೇ ಭಾಗದಲ್ಲಿ ಸಂಪೂರ್ಣ ಕತೆ ಹೇಳುತ್ತಾ ಅಥವಾ ಸೀಕ್ವೆಲ್ ಹಾದಿ ಹಿಡಿಯುತ್ತಾ ಅನ್ನೋದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ. ಸದ್ಯಕ್ಕಂತೂ ರನ್ ಟೈಮ್ ಚರ್ಚೆ ಚಿತ್ರದ ಮೇಲಿನ ಹೈಪನ್ನ ಇನ್ನೂ ಹೆಚ್ಚಿಸೋ ಕೆಲಸ ಮಾಡ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.